ಹಾಗಂದ್ರೆ ಅಂತ ನಂಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು. ಗುಡ್ಡ ಗುಡ್ಡದ ಮಧ್ಯೆ ನದಿ, ಈ ನದಿಲಿ ಕಯಾಕಿಂಗು ಅದು ಇದು ಆಗುತ್ತಂತೆ. ಬಂದರೆ ಈ ಥರ ಚೆನ್ನಾಗಿರುವಂಥ ಒಂದು ಭೀಮ್ಕೊಳ ಸಿಗುತ್ತೆ. ಓಕೆನಾ? ಬಟ್ ಇವಾಗ ಈ ಟೈಮಲ್ಲಿ ಬೇಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕಾರವಾರದಿಂದ ಭೀಮ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ನೋಡಿ, ಇದು ದಾಂಡೇಲಿಗೆ ಹೋಗ್ತೀವಲ್ಲ, ಕಾರವಾರದಿಂದ ಆ ರೋಡಲ್ಲಿ ಹೋಗಬೇಕು. ಇಲ್ಲೇ ಹೀಗೆ ರೈಟ್ ತೊಗೊಂಡ್ರೆ ಸದಾಶಿವಗಡ ಇದು ಸದಾಶಿವಗಡ. ಇಲ್ಲಿಂದ ಲೆಫ್ಟ್ ತೊಗೊಂಡು ಭೀಮ್ಕೊಳ. ಇಲ್ಲಿಂದ ಲೆಫ್ಟು ಮೇನ್ ಹೈವೇ ಇದು ಅಲ್ಲ ಕೊಡ. 8 ಕಿಲೋಮೀಟರ್ ಹೋಗೋ ಹೈವೇ. ಕಾರವಾರ ಟು ದಾಂಡೇಲಿ ಹೈವೇಲಿ ಲೆಫ್ಟ್ ಬಂದರೆ ಆಯ್ತು. ಇಲ್ಲಿಂದ 2 ಕಿಲೋಮೀಟ್ರ್ ಹೋದರೆ ಭೀಮ್ಕೊಳ ಸಿಗುತ್ತೆ. ಇಲ್ಲಿಂದ 1 ಕಿಲೋಮೀಟರ್ ಭೀಮ್ಕೊಳ. ಪಂಚವಟಿ ವನ ಭೀಮ ಕೊಳ್ಳಕ್ಕೆ ಬಂದಿದ್ದೀವಿ ನಾವು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಉತ್ತರ ಕನ್ನಡತಿ ವ್ಲಾಗ್ಸ್. ನಾವು ಬಂದಿದ್ದೀವಿ ಭೀಮ್ಕೊಳ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಯಾವ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಈಸಿಯಾಗಿ ನೋಡ್ಬೋದು. ಓಕೆನಾ? ಪಂಚವಟಿ ವನ ಭೀಮ್ಕೊಳ, ಕಾರವಾರ. ಮಾರ್ನಿಂಗ್ 9 AM to 6 PM. ಅವ್ರ ಸಾಗರ ಯಾತ್ರಿದಾ? ಇದು ದೊಡ್ಡ ಬೋಟ್ ಇದೆ, ಸಮುದ್ರ. ಹಾಂ. ಇಲ್ಲಿಂದಾನೆ ಹೋಗುತ್ತಾ? ಇದು ಇದರಲ್ಲಿ ಪ್ಯಾಡ್ಲಿಂಗ್ ಇದೆ, ಪ್ಯಾಡ್ಲಿಂಗ್ ಮತ್ತು ಕಾಯಾಕಿಂಗ್. ಇದು ಸಮುದ್ರ ಅದು ಬೇರೆ. ದೊಡ್ಡ ಬೋಟ್. ಓಕೆ. ಕಾರವಾರ ಬಂದಿದ್ವಲ್ಲ, ಇವಾಗ ಮತ್ತೆ ಕಾರವಾರದಲ್ಲಿ ಯಾವ ಪ್ಲೇಸ್ ಇದೆ ಅಂತ ಭೀಮ್ಕೊಳ ಬಂದಿದ್ದೀವಿ. ಕಾರವಾರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 15 ಕಿಲೋಮೀಟರ್ಸ್ ಆಗುತ್ತೆ. ಬಂದರೆ ಈ ಥರ ಚೆನ್ನಾಗಿರುವಂಥ ಒಂದು ಭೀಮ್ಕೊಳ ಸಿಗುತ್ತೆ. ಓಕೆನಾ? ಇದೆ ಕಯಾಕಿಂಗು, ಪ್ಯಾಡ್ಲಿಂಗು ಎಲ್ಲ ಇದೆ ಅಂತ ನೋಡೋಣ ಏನಿದೆ. ಕಯಾಕಿಂಗು ಪರ್ ಪರ್ಸನ್ 100 rupees. ಅದು ಹಾಫ್ ಆನ್ ಅವರ್ ಟೈಮಿಂಗು. ಪ್ಯಾಡ್ಲಿಂಗು ಪರ್ ಪರ್ಸನ್ 150 rupees. ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅದು ಹೇಗಿದೆ ಅಂತ. ಕೊಳ್ಳ ಎಷ್ಟು ಚಂದ ಮಾಡಿ ಬರ್ದವರಲ್ಲ. ಭೀಮಕೊಳ ವಾಶ್ರೂಮ್ ಕೂಡ ಇದೆ, ಜೆಂಟ್ಸ್ ಲೇಡೀಸ್ ಸಪ್ರೇಟು. ಎಲ್ಲಿಗೆ ಬಂದಿದ್ಯಾ? ಭೀಮ್ಕೊಳ ಭೀಮ್ಕೊಳ 2 ಥರದಲ್ಲಿ ಹೇಳ್ತಾರೆ. ಒಂದು ಭೀಮ್ಕೊಳ ಅಂತಾನೂ ಹೇಳ್ತಾರೆ, ಭೀಮ್ಕೂಲ್ ಅಂತಾನೂ ಹೇಳ್ತಾರೆ. ಹಂಗಂದ್ರೆ ಹಾಗಂದ್ರೆ ಅಂತ ನಂಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು. ಮಾನವರಿ ರೀತಿ ತೆಗಿತಾವಳೆ ನೋಡಿ, ಈ ಥರ ಹತ್ಬಿಟ್ಟು ಹೋಗ್ಬೇಕು. ಇದಕ್ಕೂ ಈವ್ನಿಂಗ್ ಟೈಮ್ ಬೆಟರ್ ಅನಿಸುತ್ತೆ. ಸೊ ಇಲ್ಲಿ ಕಯಾಕಿಂಗು ಇದೆಲ್ಲ ಬೋಟಿಂಗ್ ಎಲ್ಲ ಐತಂತೆ. ಹೋದರೆ ಹೋಗ್ಬೋದು. ಜಸ್ಟ್ 100 rupees ಪರ್ ಪರ್ಸನ್. ಮಟ್ಟ ಮಧ್ಯಾಹ್ನನೇ ಬರೋದು. ನಮ್ಮ ಬೆಳಗಾಗದೆ ಇಷ್ಟೊತ್ತಿಗೆ ಏನು ಮಾಡೋಣ. 9 ಗಂಟೆಗೆ ಹೊಡೋಣ ಅನ್ಕೊಂಡು 9 ಗಂಟೆವರೆಗೂ ದಬ್ಬಾಕತ್ತವಳೆ. ಹೂವು ಐತೆ, ಬಟ್ ಟಚ್ ಮಾಡಿದ್ರೆ ಹೊಡಿತಾರೆ. ಬೇಡಪ್ಪ ಆಮೇಲೆ ಲಾಸ್ಟಲ್ಲಿ ಹೋಗೋ ಟೈಮಲ್ಲಿ ಹೊಡೆತ ತಿನ್ಸ್ಕೊಂಡ್ರು ಹೋಗ್ಬಿಟ್ಟಣ. ಮೇಲೆ ಬಂದರೆ ಹಿಂಗೈತೆ. ಯಾವುದೋ ಪಂಚವಟಿ ವನ ಅಂತ ಗಾರ್ಡನ್ ಥರ ಐತೆ ಇಲ್ಲಿ. ನೋಡಿ ನವಿಲು. ಜಿಂಕೆ ಇದೆ ಕಣೆ, ಜಿಂಕೆ. ಮಾಡೋದಾದ್ರೆ ಇಳಿಲೇಬೇಕಲ್ಲ, ಅದು ನಾವು ಹೋಗಂಗಿಲ್ಲಲ್ಲ, ಈಗ ಯಾರು ಇರಬೇಕಲ್ಲ. ವಾಹ್, ಇದು ಭೀಮಕೊಳ. ವಾಹ್, ನೋಡಿ ಆ ಕಡೆ ವೆದರ್ ನೋಡಿ ಹೆಂಗೈತೆ. ಗುಡ್ಡ, ಗುಡ್ಡದ ಮಧ್ಯೆ ನದಿ. ಈ ನದಿಲಿ ಕಯಾಕಿಂಗು ಅದು ಇದು ಆಗುತ್ತಂತೆ. ಓ, ಮುಂದೆ ಎಲ್ಲೇ ಹೋಗ್ತವ್ರೆ? ಯಾಕೆ ಮುಂದೆ ಐತೆ, ಅಲ್ಲೇನೋ ಐತೆ ಅನ್ಸೋದಲ್ಲ. ರಾಂಗ್ ಟೈಮಲ್ಲಿ ಏನಾದ್ರು ಬಂದ್ವಾ ಅಂತ. ಇಲ್ಲ,
ನೋಡು ಅವ್ರು ಯಾರೋ ಅಲ್ಲಿ ಯಾವ್ದೋ ಕಲಾವಿದ್ರಿದ್ದಾರೆ ನೋಡೋಣ. ಹೊಸ ಕಲಾವಿದ್ರು. ಬನ್ನಿ. ಹೌದೌದು, ಇವಳು ಮಾತ್ರ ಮುಟ್ಬೋದು, ಬೇರೆಯವ್ರು ಮಾತ್ರ ಮುಟ್ಟಂಗಿಲ್ಲ. ಸೊ ಕೆರೆಯಲ್ಲಿ ಈಜುವುದನ್ನು ನಿಷೇಧಿಸಲಾಗಿದೆ. ಅವ್ರು ಹೇಳ್ದೇ ಇದ್ರು ನಾವು ಈಜಲ್ಲ, ಯಾಕಂದ್ರೆ ನಮ್ಗೆ ಈಜು ಬರಲ್ಲ. ಯಾಕೆ ಮನ ಮರ್ಯಾದಿಲ್ಲ ನಿಂಗೆ? ನೋಟ್ ಎಲ್ಲಿವಿಡಂತೆ ಇವಳು ಇಂಗ್ಲೀಷ್ ಬಿಡ್ತಂಗ ಆಡ್ತಾಳೆ. ಓ ನೋಡಿ, ಯಾರಿಗೆ ಕನ್ನಡ ಬರಲ್ಲ ಅವ್ರದ್ದು ಇಂಗ್ಲೀಷ್ ಕೇಳ್ಕೊಂಬಿಡಿ ಆಯ್ತಾ. ನಾಟ್ ಅಲ್ಲ. ಓಕೆ ಓಕೆ ಓಕೆ. ಮತ್ತೊಂದೇನಂತಂದ್ರೆ ಇಲ್ಲಿ ಮಳೆಗಾಲದಲ್ಲಿ ಬಂದ್ರೆ ಒಳ್ಳೇದು. ಇಲ್ಲಿಂದ ನೋಡಿ ಮಳೆಗಾಲದಲ್ಲಿ ಸೊ ಇದು ನೀರು ಫುಲ್ಲಾಗಿ ಹಿಂಗೆ ಹೋಗುತ್ತಂತೆ. ಅಲ್ಲಿ ಹೋಗುತ್ತೆ ಇಲ್ಲಿಂದ. ಮಳೆಗಾಲದಲ್ಲಿ ನೀರು ಹೋಗಕ್ಕೆ ಇಟ್ಟಿರೋದು. ಚೆನ್ನಾಗೈತಲ್ಲ. ಓ ಟಿಕೆಟ್ ಇಲ್ಲ ಅಂದ್ರೆ ಹಿಂಗೆ ಓಡ್ ಬರ್ಬೋದಲ್ಲ ಇಲ್ಲಿ. ಜೂನ್ ಜುಲೈ ಹಂಗೆ ಓಡ್ ಬಂದ್ಬೋದು. ಹಾಂ ಅದೇ ಮೇ ಬಿ ಅಲ್ಲಿ ರೋಡ್ ಹೋಗಿದೆ ಅಂದರೆ ಅಲ್ಲಿ ಯಾರು ಓಡ್ ಬಂದಿರ್ತಾರೆ ಅಂತ ಅರ್ಥ. ಅಲ್ಲಿ ಮುರಿದಿದ್ದಾರೆ. ನಾವು ಸುಮ್ಮನೆ 20 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತಗೊಬಿಟ್ರಲ್ಲ, ಓಡಿ ಬರ್ಬೋದಿತ್ತು. ಸೊ ರೌಂಡ್ ಬಂದಿರೋದು ಭೀಮ್ಕೋಳ ಅನ್ನೋ ಪ್ಲೇಸ್ಗೆ. ಬನ್ನಿ ನೋಡೋದು ಹೇಗಿದೆ ಅಂತ. ನಾನು ಫಸ್ಟ್ ಟೈಮ್ ಬಂದಿರೋದು. ಬಂದಿದ್ದ ನೀನು ಯಾವಾಗಾರು? ನಾನು ಫಸ್ಟ್ ಟೈಮೇ ಬಂದಿರೋದು. ಕಾರವಾರದಿಂದ 15 ಬಂದರೆ ಫಸ್ಟ್ ಇಲ್ಲಿ ನೋಡಿ ಈ ಥರ ಬಂದರೆ ಸ್ಟಾರ್ಟಿಂಗಲ್ಲಿ ಈ ಥರ ಒಂದು ಐತೆ. ಇದಾದಮೇಲೆ ಮತ್ತೆ ಸ್ವಲ್ಪ ಮುಂದೆ ಹೋಗ್ಬೇಕು. ಮೇ ಬಿ ಇವಾಗ ಸಂಡೇ ಆಗಿರೋದ್ರಿಂದ ಕಾಲೇಜ್ ಮಕ್ಕಳೆಲ್ಲ ಇದ್ದಾರೆ ಅನ್ಸೈತೆ. ಮೇಡಮ್ ಹೇಗೆ ಅನಿಸ್ತಾ ಇದೆ? ಬಿಸಿಲಲ್ಲಿ ಬಂದಿದ್ದೇವೆ, ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕು ಹೇಗೆ ಅನ್ನಿಸ್ತದೆ ಅಂತ. ಅಷ್ಟು ದೂರದಿಂದ ಬಂದ್ವಿ, ಬಟ್ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅಲ್ಲಿ ಹೋಗಿ ಬಂದಮೇಲೆ ಏನಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನಮ್ಮೂರಲ್ವಾ, ನಮಗೆ ಯಾವಾಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನೆಮ್ಮದಿಯ ತಾಣ ನಮ್ಮೂರು, ನೆಮ್ಮದಿಯ ತಾಣ. ಹೋಗ್ಬೋದು. ಎಸ್. ಭಯ ಏನಕ್ಕೆ? ಇಲ್ಲ. ತಗೋಬಾರ್ದು ಅನಿಸ್ತೈತೆ. ನಾನು ಹೋಗಲ್ಲ, ನಂಗೆ ಬರೋ ತನಕ ಬಂದ್ಬಿಟ್ಟು ನನಗೆ ಭಯ ಆಗ್ತಾ ಇದೆ. ಭಯ ಆಗ್ತಿಲ್ವಾ? ಅಲ್ಲೋಗು, ಮುಂದೆ ಹೋಗು. ಇನ್ನು ಮುಂದೆ ಹೋಗ್ಬೇಕಾ? ಈಗ ಭಯ ಆಗ್ತಿಲ್ವಾ? ಈಜು ಬರಲ್ಲ, ಸ್ವಿಮ್ ಬರಲ್ಲ ನಂಗೂ. ಅದು ಮುರಿದೋಗ್ಬಿಟ್ರೆ ನಮ್ಮ ವೇಟಿಗೆ ಅಂತ. ಬಿದ್ದೋದ್ರು ಇಲ್ಲೇ ಬೀಳ್ತೀವಿ. ಮೀನಾಯ್ತಾ ಇದ್ರಲ್ಲಿ? ಹೋಗಲ್ಲ. ಫಿಶ್ ಇದಾವ? ಇಲ್ಲಲ್ಲ, ಚಿಕ್ಕ ಚಿಕ್ಕ ಫಿಶ್ಗಳಿದಾವೆ, ದೊಡ್ಡದು ಗೊತ್ತಿಲ್ಲ. ನೋಡಿ, ಫಿಶ್ ಸಿಕ್ಕಿದ್ರೆ ಸಾಂಬಾರು ಮಾಡ್ಬೋದಿತ್ತು. ಬನ್ನಿ, ಈ ಥರ ಕಾಲ್ದಾರಿ ಇದೆ, ಹೋಗೋಣ. ಯಾವುದೋ ಕಾಡೊಳಗೆ ಬರ್ತಾ ಇದ್ದೀವಿ. ಭೀಮ್ಕೋಳ ಹೌದಾ ಅಲ್ವೋ ಒಂದು ಗೊತ್ತಾಗ್ತಿಲ್ಲ. ಅವರು ಯಾರೋ ಹುಯ್ಕೊಂತವ್ರೆ, ಆ ಸೌಂಡ್ ಕೇಳ್ಬಿಟ್ಟು ಬರ್ತಾ ಇದ್ದೀವಿ. ರಿಸ್ಕ್ ಎಲ್ಲ ತಗೋಬಾರ್ದು ಅನಿಸ್ತೈತೆ ನೋಡೋಣ. ಸರಿ, ಯಾವಾಗಲೇ ಹೇಳಿದೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ. ಇವಾಗ ಪೂರ್ತಿ ಹೋಯ್ತು. ಅಷ್ಟು ದೂರದಿಂದ ಬಂದು ಎಷ್ಟು ಡಿಸಪಾಯಿಂಟ್ ಆಗ್ತಾ ಇತ್ತೆ ಗೊತ್ತಾ. ಮಳೆಗಾಲದಲ್ಲಿ ಬನ್ನಿ, ತುಂಬಾ ಚೆನ್ನಾಗಿದೆ. ಮಳೆಗಾಲದಲ್ಲಿ ಬಟ್ ಇವಾಗ ಈ ಟೈಮಲ್ಲಿ ಬೇಡ. ಇನ್ನೊಂದು ಏನಂತ ಹೇಳಿದ್ರೆ, ಬಟ್ ನೀವು ಬರ್ತೀರಾ ಅಂದರೆ ಬರ್ಬೋದು. ಅಲ್ಲಿಂದ 8 ಕಿಲೋಮೀಟರ್ ಅಷ್ಟೇ ಮೇನ್ ರೋಡಿಂದ. ಬಟ್ ಇದಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಬರ್ತೀರಾ ಅಂದರೆ ಯಾಕೋ ಬೇಡ ಅನಿಸ್ತಿದೆ ಅಲ್ವಾ. ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಅಂತ ಬಂದರೆ ಬೆಸ್ಟ್. ನೀವು ಎಲ್ಲಿಗೆ ಬಂದಿರ್ತೀರೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ನೋಡಿ. ಬ್ಯಾಕ್ ಸೈಡ್ ಚೆನ್ನಾಗಿದೆ, ಬಟ್ ಈವ್ನಿಂಗ್ ಟೈಮಲ್ಲಿ ಇಟ್ಸ್ ಓಕೆ. ಅಲ್ಲ ಈಜಬೇಕು ಅಂತ ನಾನು ಹೇಳಿಲ್ಲಲ್ಲ. ಮುಳುಗೋಗ್ಬಿಟ್ಟಾರು ಹೋಗ್ಬೋದಿತ್ತು, ಮೈ ನೆನ್ಸ್ಕೊಂಡು ಹೋಗ್ಬೋದಿತ್ತಲ್ಲ.
ಈಜೋದು ಬೇರೆ ಮುಳುಗೋದು ಬೇರೆ. ಅದಕ್ಕೆ ಹೇಳಿದೆ ನಾನು ಆ ಬೋಟ್ನ ಓಡಿಸ್ತೀನಿ ಅಂತ. ಹೌದಾ? ಬೇಡ ಅಂತಿದ್ಯಾ ನೀನು? ಯಾರೂ ಇಲ್ಲ ಹಂಗೆ. ಬಾ, ನನಗಿರೋದೇ ಒಂದು ಗೆಳತಿ. ಅದು ಟಚ್ ಆಗೋಯ್ತು, ನಿನಗೋಸ್ಕರ ಹೋಗಲ್ಲ. ಭೀಮಕೊಳ್ಳದಲ್ಲಿ ಹೀಗಿದೆ ನೋಡಿ. ಏಯ್, ಇದು ರಾಂಗ್ ಕಡೆ, ಅಲ್ಲಿ ಹೋಗೋದು ಅಲ್ವಾ ಅದು? ಅಯ್ಯೋ, ದಾರಿ ಉಂಟು ಅಂದ್ಕೊಂಡು ಬಂದೆ. ದಾರಿ ಉಂಟು ಅಂದ್ಕೊಂಡೆ, ದಾರಿ ತಪ್ಪಿ ಬಂದದ್ದು. ಬೇಕು ಅಂತ ಬಂದದ್ದಲ್ಲ, ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನ್ಸುಂಟು, ಆದ್ರೆ ದಾರಿ ಕಾಣ್ತಿಲ್ಲ. ದಾರಿ ಇಲ್ಲ ಅಷ್ಟೇ. ಅಲ್ವಾ ನಮ್ಮನ್ನು ನೋಡ್ಲಿಕ್ಕೆ ನೀವು ಬರ್ಬೋದು, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದಾ? ಭೀಮಕೊಳದಿಂದ ರಿಟರ್ನ್ ಹೋಗ್ತಾ ಇದ್ದೀವಿ ನಾವು. ಬಂದಿದ್ದು ವೇಸ್ಟ್ ಆಗಿದೆ. ನಾವು ಬಿಸಿಲಲ್ಲಿ ನಿಲ್ಲಿಸ್ಬಿಟ್ವಿ ನಾನು. ಹ್ಮ್